ನಾನಿವತ್ತು ತುಂಬ ಆರೋಗ್ಯಕರವಾಗಿರುವಂಥ ಗ್ರೀನ್ ಕಲರ್ದು ಸೊಪ್ಪಿನ ಚಿಕನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅಂದರೆ 4 ಥರದ ಸೊಪ್ಪುಗಳನ್ನು ಹಾಕಿ ಚಿಕನ್ ಫ್ರೈನ ಮಾಡ್ತಾಯಿದ್ದೀನಿ. ತುಂಬ ಆರೋಗ್ಯಕರವಾದದ್ದು, ಜೊತೆಗೆ ತುಂಬ ಹೆಲ್ತಿಯಾಗೂ ಇರುತ್ತೆ. ಮಕ್ಕಳೆಲ್ಲ ಸೊಪ್ಪೆಲ್ಲ ತಿನ್ನೋದೇ ಇಲ್ಲ, ಎಷ್ಟೊಂದು ಜನ ಸೊಪ್ಪು ಅಂತಂದರೆ ತಿನ್ನೋದೇ ಇಲ್ಲ. ಅಂಥವ್ರಿಗೆ ಈ ರೆಸಿಪಿ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಲ್ಲರೂ ಕೂಡ ಮಾಡ್ಕೊಂಡು ತಿನ್ಬೋದು. ಎಲ್ರಿಗೂ ಅಷ್ಟೇ, ಆರೋಗ್ಯಕ್ಕೂ ಅಷ್ಟೇ ತುಂಬ ಒಳ್ಳೆಯದು. ಈಗ ಆ ಥರ ಚಿಕನ್ನ ಹೆಂಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನಾನೊಂದು ರುಬ್ಬೋದಕ್ಕೆ ಅಂತ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋದಕ್ಕೆ ಅಂತ ಜಾರನ್ನ ತೊಗೊಂಡಿದ್ದೀನಿ. ನಾನು ಚಿಕನ್ಗೆ ತೋರಿಸ್ತಾ ಇರೋದು ಮೆಜರ್ಮೆಂಟು 1/4 kg ಚಿಕನ್ ಮೆಜರ್ಮೆಂಟ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಈಗ ಅದಕ್ಕೆ ಒಂದು ಜಾರ್ ತೊಗೊಂಡು ಅದಕ್ಕೆ ಯಾವ್ಯಾವ ಥರ ಸೊಪ್ಪು ಹಾಕ್ತೀನಿ, ಏನೇನು ಹಾಕ್ತೀನಿ, ಯಾವ ರೀತಿ ಮಾಡ್ತೀನಿ ಅಂತ ಎಲ್ಲರೂ ಕೂಡ ಕೊನೆವರೆಗೂ ವಿಡಿಯೋ ನೋಡಿ. ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ದಿರ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಮನೆಯಲ್ಲಿರೋ ಮಸಾಲೆನೇ ಸೇರಿಸ್ಕೊಂಡು ಮಾಡ್ತಾ ಇರೋದು ನಾನು. ಹೊರಗಡೆ ಏನು ಮಸಾಲೆ ಏನು ತಂದೆ ಹಾಕಿ ಮಾಡಿಲ್ಲ, ಮನೆಯಲ್ಲಿರೋದನ್ನೇ ಮಾಡ್ತಾಯಿದ್ದೀನಿ ಹಾಕಿ. ಈಗ 1 ಹಿಡಿಯೋಷ್ಟು ಪಾಲಕ್ ಸೊಪ್ಪು ಹಾಕ್ಕೊಂಡಿದ್ದೀನಿ ರುಬ್ಬೋದಕ್ಕೆ. 1 ಹಿಡಿಯೋಷ್ಟು ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ತೀನಿ ಬಿಡಿಸ್ಕೊಂಡು. ಜೊತೆಗೆ 1 ಹಿಡಿಯೋಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಹಿಡಿಯೋಷ್ಟು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ನೀಟಾಗಿ ತೊಳ್ಕೊಂಡು ತೊಗೊಬೇಕು. ಖಾರಕ್ಕೆ 3 ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಷ್ಟು ಬೇಕಷ್ಟು ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಕೊಳ್ಬೋದು. 1 ಹಿಡಿಯೋಷ್ಟು ಬೆಳ್ಳುಳ್ಳಿ, 1-2 ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ರುಬ್ಬೋದಕ್ಕೆ. ಸ್ವಲ್ಪ ನೀರು ಎಷ್ಟು ಬೇಕಷ್ಟು ನೋಡ್ಕೊಂಡು, ಸ್ವಲ್ಪ ರುಬ್ಬೋದಕ್ಕೆ ಮಾತ್ರ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು. ಮಸಾಲಾನ ರುಬ್ಕೊಂಡು ಬರ್ತೀನಿ ನೋಡಿ. ಈ ಥರ ನೀಟಾಗಿ ನುಣ್ಣಗೆ ರುಬ್ಕೊಂಬಂದಿನಿ. ಈಗ ಚೆನ್ನಾಗಿ ತೊಳ್ಕೊಂಡಿರೋ ಚಿಕನ್ನು 1/4 kg ಚಿಕನ್ ಒಳಗಡೆ ಹಾಕ್ಕೊಂಡು ಈ ಮಸಾಲಾನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದಕ್ಕೆ ಏನೇನು ಹಾಕ್ತೀನಿ ಅಂತ ನೀವು ಒಂದ್ಸಲ ನೋಡಿ. ಹಂಗೆ ಹೊಸಬ್ರಾದ್ರೂ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಒಂದು ಅರ್ಧ ಬೌಲಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ಟೊಮೊಟೊ ಹಾಕಲ್ಲ, ಹಂಗಾಗಿ ಮೊಸರು ಸೇರಿಸ್ಕೊಂಡಿದ್ದೀನಿ. ನೀವು ಕೂಡ ಬೇಕಿದ್ರೆ ಮೊಸರು ಇಷ್ಟ ಇಲ್ಲ ಅನ್ನೋರು ಟೊಮೊಟೊ ಹಾಕ್ಕೊಳ್ಳಿ. ಈಗ ಇದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ತೀನಿ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತೀನಿ ಇದರೊಳಗಡೆ. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಎಲ್ಲ ಕಡೆ ಉಪ್ಪು ಖಾರ ಎಲ್ಲ ಅಂಟು ಆಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗಲೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿರೋದ್ರಿಂದ ನೀವು ಆಮೇಲೆ ಉಪ್ಪು ಹಾಕೋ ಅವಶ್ಯಕತೆ ಇಲ್ಲ. ಜೊತೆಗೆ ನೀರನ್ನು ಕೂಡ ಹಾಕೋ ಅವಶ್ಯಕತೆನೇ ಇಲ್ಲ. ಇಷ್ಟೇ ಸಾಕು, ಇನ್ನೇನು ಬೇಡ. ಈ ಥರ ಮಸಾಲಾನ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಇಷ್ಟೇ ಸಾಕು. ನೀರು ಕೂಡ ಹಾಕಬಾರ್ದು, ಉಪ್ಪು ಖಾರ ಏನು ಬೇಡ. ನೋಡಿಕೊಂಡು ಅದವಾಗೆಲ್ಲ ಒಟ್ಟಿಗೆ ಹಾಕ್ಕೊಂಡಿರೋದ್ರಿಂದ ಇಷ್ಟೇ ಸಾಕು. ಖಾರ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡಿದ್ದೀನಿ. ನೀವು ಕೂಡ ಖಾರ ಜಾಸ್ತಿನೇ ಹಾಕ್ಕೊಂಡು ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ಮಕ್ಕಳು ಏನು ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ, ಖಾರ ಆಗೋದ್ರೆ ಜಾಸ್ತಿ ತಿನ್ನಲ್ಲ. ಹಂಗಾಗಿ ನಾನು ಖಾರ ಕಡಿಮೆ ಇದ್ರೇ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಎಷ್ಟೊಂದ್ರೆ ಮಕ್ಕಳುಗಳೆಲ್ಲ ಚಿಕ್ಕ ಮಕ್ಕಳು ಖಾರ ಅಂದರೆ ತಿನ್ನೋದೇ ಇಲ್ಲ. ಹಂಗಾಗಿ ನಾನು ಮೀಡಿಯಮಾಗಿ ಖಾರ ಹಾಕ್ಕೊಳ್ತೀನಿ. ನೀವು ನೋಡಿಕೊಂಡು ಜಾಸ್ತಿ ಇನ್ನೂ ಕೂಡ 3 ಹಾಕೋ ಜಾಗದಲ್ಲಿ ನೀವು ಇನ್ನೂ ಒಂದು 5 ಹಾಕ್ಕೊಂಡು ರುಬ್ಕೊಳ್ಬೋದು. ಸಾಕು, ಇಷ್ಟು ಖಾರ ಇದ್ರೂ ಸಾಕು, ಕರೆಕ್ಟಾಗೈತೆ, ಮೀಡಿಯಮಾಗೈತೆ. ಈಗ ಒಂದು ಅರ್ಧ ಗಂಟೆ ನೆನೆಯೋಕ್ಕೆ ಬಿಡಬೇಕು. ಚಿಕನ್ಗೆ ಈ ಥರ ಮಾಡಿಕೊಂಡು ನೆನೆಯೋಕ್ಕೆ ಬಿಡಬೇಕು. ಈ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಈಗ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಎಣ್ಣೆ ತೊಗೊಂಡು ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಕೊಂಡು 2 ದಪ್ಪ ಈರುಳ್ಳಿನ ಈ ಥರ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನಾನು ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಸಣ್ಣದಾಗಿ. ನಿಮ್ಗೆ ಇನ್ನೂ ಬೇಕು ಅಂದರೆ ಈಗ ತೆಳ್ಳಗೆ ಉದ್ದುದ್ದ ಬರುತ್ತಲ್ಲ, ಆ ರೀತಿ ಕೂಡ ಬೇಕಿದ್ರೆ ನೀವು ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಬೋದು. ನಾನು ಈ ಥರ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಬೇಯುತ್ತೆ. ಹಂಗಾಗಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಎಣ್ಣೆ ಒಳಗಡೆ. ಎಣ್ಣೆ ನೋಡಿಕೊಂಡು ನಿಮಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇಷ್ಟೇ ಹಾಕಬೇಕು ಅಂತ ಏನಿಲ್ಲ. ಈ ಥರ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡು ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಎಲ್ಲ ಕಡೆ ಎಷ್ಟೊಂದು ಜನ ಮಕ್ಕಳುಗಳಂತೂ ಸೊಪ್ಪು ತಿನ್ನೋದಕ್ಕೆ ಇಷ್ಟನೇ ಪಡಲ್ಲ. ಸೊಪ್ಪು ಅಂತಂದರೆ ಬೇಡ ಅಂತಾರೆ. ಹಂಗಾಗಿ ಈ ಥರ ಚಿಕನ್ ಮಾಡಿಕೊಟ್ರೆ ಚಿಕನ್ನು ಕೂಡ ತಿಂತಾರೆ, ಜೊತೆಗೆ ಸೊಪ್ಪನ್ನು ಕೂಡ ತಿಂತಾರೆ. ಎರಡಕ್ಕೂ ಕೂಡ ಆರೋಗ್ಯಕ್ಕೂ ಒಳ್ಳೆಯದು. ಈ ರೀತಿ ಮಾಡಿಕೊಟ್ರೆ ಮಾತ್ರ ತುಂಬ ಇಷ್ಟಪಟ್ಟು ತಿಂತಾರೆ, ಖುಷಿಯಿಂದ ತಿಂತಾರೆ.
ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಈ ಥರ ಚಿಕನ್ ಫ್ರೈ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಈಗ ಅದಕ್ಕೆ ಸ್ವಲ್ಪ ಒಂದು 5ರಿಂದ 6 ಎಲೆ ಕರಿಬೇವನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಾನು ಎಷ್ಟೊಂದು ಥರ ಚಿಕನ್ ಫ್ರೈಗಳು ವಿಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಈ ಥರ ಒಂದ್ಸಲ ಚಿಕನ್ ಫ್ರೈನ ಒಂದ್ಸಲ ನೀವು ಟ್ರೈ ಮಾಡಲೇಬೇಕು. ನೀವು ಒಂದ್ಸಲ ಮಾಡ್ಕೊಂಡು ನೋಡಲೇಬೇಕು, ಎಷ್ಟು ಚೆನ್ನಾಗಿರುತ್ತೆ ಅಂದರೆ. ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ನೆನೆಸಿಟ್ಕೊಂಡಿದ್ವಲ್ಲ ಈ ಮಸಾಲೆ ಚಿಕನ್ ಹಾಕ್ಕೊಂಡ್ಬಿಡಬೇಕು. ಇವಾಗ ಅದರೊಳಗಡೆ ಸೇರಿಸ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ಹಾಕಿದ್ವಲ್ಲ, ಈರುಳ್ಳಿನ ರುಬ್ಬಕ್ಕೆ ಹಾಕಿಲ್ಲ, ಒಗ್ಗರಣೆಗೆ ಹಾಕಿರೋದು. ನೀವು ಬೇಕಿದ್ರೆ ರುಬ್ಬಕ್ಕೂ ಕೂಡ ಹಾಕ್ಕೊಳ್ಳಿ. ಒಬ್ಬೊಬ್ಬರು ಈರುಳ್ಳಿ ಬಾಯಿಗೆ ಸಿಗೋದು ಬೇಡ ಅಂತಾರೆ, ಒಬ್ಬೊಬ್ಬರು ಇಷ್ಟ ಆಗಲ್ಲ. ಅಂಥವ್ರು ಬೇಕಿದ್ರೆ ರುಬ್ಬೋದಕ್ಕೂ ಕೂಡ ಹಾಕ್ಕೊಳ್ಬೋದು. ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ನೀರಂತೂ ಹಾಕೋದೇ ಬೇಡ, ಅದೇ ಚಿಕನ್ನಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಅಷ್ಟೇ ಸಾಕು. ಈಗ ಚೆನ್ನಾಗಿ ತಿರುಗಿಸ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಿಮಗೆ ಗೊತ್ತು, ಈ ಚಿಕನ್ ಅಂತೂ ಬೇಗ ಬೆಂದೇ ಬಿಡುತ್ತೆ. ಏನು ಬೇಯೋದೇನು ಲೇಟ್ ಏನಿಲ್ಲ ಈ ಚಿಕನ್ನು. ಈಗ ಅದಕ್ಕೆ ಒಂದು ಮೇನ್ ಮಸಾಲೆ, ಗರಂ ಮಸಾಲೆ ಅಂತ ರೆಡಿ ಮಾಡ್ಕೊಳ್ತೀನಿ ಮನೆಯಲ್ಲೇ ನೋಡಿ. ಇವಾಗ ಗರಂ ಮಸಾಲ ಅಂತಲೇ ಹೇಳ್ಬೋದು, ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದು. ಹೊರಗಡೆ ಏನು ತರೋದೇನಿಲ್ಲ. ಧನಿಯಾ, ಜೀರಿಗೆ, ಮೆಣಸು, ಚಕ್ಕೆ, ಲವಂಗ ಒಂದೊಂದು ಸ್ಪೂನು, 1-2 ಸ್ಪೂನಷ್ಟು ಧನಿಯಾ ಕಾಳು, ಜೀರಿಗೆ 1 ಸ್ಪೂನು, 4ರಿಂದ 5 ಲವಂಗ, 1 ಇಂಚಷ್ಟು ಚಕ್ಕೆನ ಹಾಕ್ಕೊಂಡಿದ್ದೀನಿ. ಮೆಣಸು ಕಾಳು 1 ಸ್ಪೂನು, 1ರಿಂದ 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಚಟಪಟ ಅನ್ನೋ ತನಕ ಹುರ್ಕೊಳ್ಬೇಕು. ಘಮ ಬರೋವರೆಗೂ ಹುರ್ಕೋಬೇಕು. ಹುರ್ಕೊಂಡು ಸಣ್ಣದಾಗಿ ಅಂದರೆ ಸ್ವಲ್ಪ ತರಿ ಅನ್ನಂಗೆ ಇರುತ್ತೆ, ಆ ಥರ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಅದನ್ನು ಯಾವಾಗ ಹಾಕೋದು ಅಂತ ತೋರಿಸ್ತೀನಿ ನೋಡಿ. ಸಣ್ಣದಾಗಿ ಪೌಡ್ರ್ ಮಾಡ್ಕೊಂಬಂದು ನೋಡಿ, ಈ ಥರ ಒಂದು ಅರ್ಧ ಬೆಂದಿರುತ್ತಲ್ಲ ಚಿಕನ್, ಆವಾಗ ಹಾಕ್ಕೊಳ್ಬೇಕು ಈ ಥರ ಪೌಡರ್ನ. 1ರಿಂದ 1.5 ಸ್ಪೂನಷ್ಟು ಪೌಡರ್ ಹಾಕ್ಕೊಂಡ್ರೆ ಸಾಕು. ಅಷ್ಟೇ ಸಾಕು. ಅಷ್ಟು ಪೌಡ್ರ್ ಮಾಡ್ಕೊಳ್ತೀವಲ್ಲ ಅಷ್ಟನ್ನು ಕೂಡ ಹಾಕ್ಕೊಳ್ಳೋದೇನು ಬೇಡ. 1ರಿಂದ 1.5 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಅದೇ ಟೇಸ್ಟು ಸಾಕು. ಅದೇ ಘಮ ಘಮ ಅಂತ ಇರುತ್ತೆ ಚಿಕನ್ ಅಂತೂ. ಆ ಥರ ಪೌಡರ್ ಮಾಡ್ಕೊಂಡು ಹಾಕ್ಕೊಂಡ್ರೆ ಅಂತೂ ತುಂಬ ಚೆನ್ನಾಗಿರುತ್ತೆ, ತುಂಬ ಘಮ ಘಮ ಅಂತ ಇರುತ್ತೆ ನೋಡಿ. ಆದಷ್ಟು ಈಗ ಈ ಥರ ಮಸಾಲ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ತಟ್ಟೆ ಮುಚ್ಚಿ ಬೇಯಿಸ್ಕೊಂಡ್ರೆ ಅಲ್ಲಿಗೆ ಚಿಕನ್ ಫ್ರೈ ರೆಡಿ ಆಗುತ್ತೆ ನೋಡಿ. ಹತ್ತತ್ರ ಮುಕ್ಕಾಲು ಭಾಗ ಬೆಂದೈತೆ. ಅಲ್ಲಿ ಚಿಕನ್ ಫ್ರೈ ಕೂಡ ರೆಡಿನೇ ಆಯಿತು ಅಂದ್ಕೊಳ್ಳಿ. ಇನ್ನೇನು ಬೇಡ ನೋಡಿ. ನಾನು ಹೇಳ್ತಾ ಇದ್ದೀನಲ್ಲ, ಏನು ಹೊರಗಡೆಯಿಂದ ತಂದು ಮಸಾಲೆಗಳನ್ನೆಲ್ಲ ಹಾಕೋ ಅವಶ್ಯಕತೆಯೂ ಇಲ್ಲ. ಮನೆಯಲ್ಲೇ ರುಚಿಯಾಗಿರುವಂಥ ಚಿಕನ್ ಫ್ರೈನ ರೆಡಿ ಮಾಡ್ಕೊಳ್ಬೋದು. ಆರೋಗ್ಯಕ್ಕೂ ಒಳ್ಳೆಯದು, ಆರೋಗ್ಯಕರವಾಗೂ ಕೂಡ ಇರುತ್ತೆ. ಸೊಪ್ಪೆಲ್ಲ ಹಾಕಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈ ಥರ ಚಿಕನ್ ಫ್ರೈ ಮಾಡಿಕೊಂಡ್ರೆ ಅನ್ನ, ಮುದ್ದೆ, ಚಪಾತಿ, ರೊಟ್ಟಿ, ಇದಕ್ಕೆಲ್ಲ ಪೂರಿ, ಇದಕ್ಕೆಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಮುದ್ದೆನೂ ಕೂಡ ತಿನ್ಬೋದು, ಅನ್ನ ಚಪಾತಿ ಕೂಡ ತಿನ್ಬೋದು, ಪರೋಟ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸಖತ್ತಾಗಿರುತ್ತೆ ಮಾತ್ರ ಟೇಸ್ಟ್ ಅಂತೂ ನೋಡಿ. ಈಗ ತಟ್ಟೆ ಮುಚ್ಚಿ ಬೇಯಿಸ್ಕೊಂಡ್ಮೇಲೆ ನೀವು ನೋಡಿ, ಈಗ ಈ ಥರ ಎಣ್ಣೆ ಸೈಡಲ್ಲೆಲ್ಲ ಎಣ್ಣೆ ಬಿಡ್ತಾ ಇರುತ್ತಲ್ಲ, ಆವಾಗಲೇ ಚಿಕನ್ ಆಗಿದೆ ಅಂತ ಅರ್ಥ. ಅಲ್ಲಿಗೆ ಚಿಕನ್ನು ಕೂಡ ಬೇಗನೆ ಬೆಂದಿರುತ್ತೆ. ಈಗ ಆಫ್ ಮಾಡಿಕೊಂಡ್ರೆ ಅಲ್ಲಿಗೆ ಚಿಕನ್ ಫ್ರೈ ರೆಡಿ ಆಯಿತು. ಈಗ ಅನ್ನ, ಮುದ್ದೆ, ಚಪಾತಿ ಜೊತೆಗಂತೂ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ ಮಾತ್ರ ಟೇಸ್ಟ್ ಅಂತೂ. ನೀವು ಒಂದ್ಸಲ ಈ ಥರ ಚಿಕನ್ ಫ್ರೈ ಅಂತೂ ಟ್ರೈ ಮಾಡಲೇಬೇಕು. ನೀವು ಒಂದ್ಸಲ ಮಾಡ್ಕೊಂಡು ತಿಂದರೆ ನೀವೇ ಹೇಳ್ತೀರಾ ಎಷ್ಟು ಚೆನ್ನಾಗಿತ್ತು ಅಂತ. ನೀವೇ ಒಂದ್ಸಲ ತಿಳಿಸ್ತೀರಾ. ನೀವು ಒಂದ್ಸಲ ಇದೇ ಥರ ಚಿಕನ್ ಫ್ರೈನ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಎಲ್ಲ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಇಷ್ಟಪಟ್ಟು ತಿಂತಾರೆ. ಎಲ್ಲ ಅಂದರೆ ಎಲ್ರಿಗೂ ತುಂಬ ಇಷ್ಟ ಕೂಡ ಆಗುತ್ತೆ ನೋಡಿ. ಯಾವ ರೀತಿ ಬಂದಿದೆ ಅಂತಂದರೆ ನೋಡ್ತಾ ಇದ್ರೇ ತಿನ್ನಬೇಕು ಅನ್ನಿಸ್ತಾನೆ ಇರುತ್ತೆ. ಅಷ್ಟು ಚೆನ್ನಾಗಿದೆ ಮಾತ್ರ, ಅಷ್ಟು ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಈ ಥರ ಚಿಕನ್ ಫ್ರೈನ ಮಾತ್ರ ನೀವು ಟ್ರೈ ಮಾಡಲೇಬೇಕು. ನಿಮಗೆ ಗೊತ್ತಾಗುತ್ತೆ ಹೆಂಗಿರುತ್ತೆ ಚಿಕನ್ ಫ್ರೈ ಮಾತ್ರ ಅಂತ. ನೀವೇ ಒಂದ್ಸಲ ತಿಳಿಸ್ತೀರಾ
ನೋಡಿ ಈ ಥರ ಮೇಲೆ ಗ್ರೇವಿ ಹಾಕ್ಕೊಂಡು ತಿಂತಾಯಿದ್ರೆ ಹೆಂಗಿರುತ್ತೆ ಅಂದರೆ ತುಂಬ ಸಕ್ಕತ್ತಾಗಿರುತ್ತೆ. ತುಂಬ ಅಂದರೆ ಇನ್ನೂ ಸ್ವಲ್ಪ ಗ್ರೇವಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಬೇಕಿದ್ರೆ ನೀರು ಹಾಕ್ಕೊಳ್ಬೋದು. ಬೇಡ ಇಷ್ಟೇ ಸಾಕು ಅನ್ನೋರು ಸ್ವಲ್ಪ ಗಟ್ಟಿನೇ ಇರಲಿ ಅನ್ನೋರು ಇಷ್ಟೇ ಸಾಕು. ಇಷ್ಟೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಗ್ರೇವಿ ಹದವಾಗಿದೆ, ಕರೆಕ್ಟಾಗಿದೆ. ನಾನು 1/4 kg ಮೆಜರ್ಮೆಂಟ್ಗೆ ತೋರಿಸಿದ್ದೀನಿ. ನೀವು ಒಂದ್ಸಲ ಇದೇ ಥರ ಟ್ರೈ ಮಾಡ್ಕೊಳ್ಳಿ. ಹೊಸಬ್ರು ಯಾರಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದಿರಾ ಕೊನೆಯವರೆಗೂ ವಿಡಿಯೋ ನೋಡಿ. ಎಲ್ರಿಗೂ ನಮಸ್ಕಾರ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.